ನಮಸ್ತೆ ಸ್ನೇಹಿತರೆ. ಕುಡುಕ ತಂದೆ, ಅಸಹಾಯಕ ತಾಯಿ, ಡ್ರಗ್ಸ್ ತೆಗೆದುಕೊಂಡು ತೀರಿ ಹೋದ ತಮ್ಮ, ಒಂದು ಹೊತ್ತು ಊಟಕ್ಕೂ ಗತಿ ಇಲ್ಲದ ಮನೆಯಲ್ಲಿ ತನ್ನ ಮನೆಯ ಪರಿಸ್ಥಿತಿಯನ್ನು ಸುಧಾರಿಸುವುದರ ಜೊತೆಗೆ ತನ್ನ ಹಾಗೆ ಕಷ್ಟದಲ್ಲಿರುವ ನೊಂದು ಬೆಂದಿರುವ ಹೃದಯಗಳಿಗೆ ನೆರವಾಗುತ್ತೇನೆ ಎಂದು ಹೊರಟ ಒಬ್ಬ ಸುಂದರ ಮನಸ್ಸಿನ ಯುವಕನ ಬಗ್ಗೆ ಇಂದು ನಾವು ತಿಳಿದುಕೊಳ್ಳೋಣ. ಜಂಪು ರೊಂಗುಮೈ ತಂದೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಅರೆಕಾಲಿಕ ನೌಕರಿಯಲ್ಲಿದ್ದ. ಅಮ್ಮ ಗೃಹಿಣಿ. ಇವರಿಗೆ 5 ಮಕ್ಕಳು. ಅಪ್ಪ ಮನೆ ಖರ್ಚಿಗೆ ನಯಾ ಪೈಸೆಯೂ ಕೊಡುತ್ತಿರಲಿಲ್ಲ. ಸಂಬಳದ ಹಣವೆಲ್ಲ ಕುಡಿತಕ್ಕೆ ಖರ್ಚು ಮಾಡುತ್ತಿದ್ದರು. ಈ ಬಗ್ಗೆ ಪ್ರಶ್ನೆ ಮಾಡಿದರೆ ಅಮ್ಮನಿಗೆ ಹೊಡೆಯುತ್ತಿದ್ದರು. ಹಾಗಂತ ಉಪವಾಸ ಇರಲು ಸಾಧ್ಯವೇ? ಅಮ್ಮ ನಮ್ಮ ಹಣೆ ಬರಕ್ಕೆ ಯಾರೇನು ಮಾಡಲು ಸಾಧ್ಯ ಮಗು ಎಂದು ದುಃಖಿಸುತ್ತಿದ್ದರು. ಹಣೆ ಬರಕ್ಕೆ ಹೊಣೆ ಯಾರು ಎಂದು ಅಷ್ಟೇ ಬೇಗ ಚೇತರಿಸಿಕೊಂಡು ಮಾರ್ಕೆಟ್ಗೆ ಹೋಗುತ್ತಿದ್ದಳು. ಅಲ್ಲಿಂದ ತರಕಾರಿ ತಂದು ಅದನ್ನು ಬೀದಿ ಬದಿಯಲ್ಲಿ ಮಾರಾಟ ಮಾಡಿ ಮನೆಯವರಿಗೆಲ್ಲ ಅನ್ನಕ್ಕೆ ದಾರಿ ಮಾಡಿಕೊಡುತ್ತಿದ್ದಳು. ಪ್ರತಿದಿನವೂ ವ್ಯಾಪಾರ ಆಗುತ್ತದೆ ಎಂಬ ಗ್ಯಾರಂಟಿ ಇರಲಿಲ್ಲ. ಆಗೆಲ್ಲ ಬಂಧುಗಳು ಹಾಗೂ ಪರಿಚಿತರ ಬಳಿ ಹೋಗಿ 4 ಕಾಸು ಕೊಡ್ರಪ್ಪ, ಮನೆ ಖರ್ಚಿಗೆ ಹಣವಿಲ್ಲ ಎಂದು ದೀನಳಾಗಿ ಬೇಡಿಕೊಳ್ಳುತ್ತಿದ್ದಳು. ಅವರ ಮಕ್ಕಳೆಲ್ಲ ಸರ್ಕಾರಿ ಶಾಲೆಗೆ ಹೋಗುತ್ತಿದ್ದರು. ಆದರೆ ತೀವ್ರ ಬಡತನದ ಕಾರಣ ಯೂನಿಫಾರ್ಮ್, ಬುಕ್ಸ್ ಖರೀದಿಯೂ ಅವರಿಂದ ಸಾಧ್ಯವಾಗುತ್ತಿರಲಿಲ್ಲ. ಜಂಪು ರೊಂಗುಮೈ 9ನೇ ತರಗತಿಯಲ್ಲಿದ್ದಾಗ ಮನೆಯ ಕಷ್ಟ ಮತ್ತಷ್ಟು ಹೆಚ್ಚಿತು. ಅಮ್ಮನ ಜೊತೆಗೆ ನಿಂತು ದುಡಿಯದೇ ಹೋದರೆ ಬದುಕುವುದೇ ಕಷ್ಟ ಅನ್ನಿಸಿದಾಗ ಜಂಪು ರೊಂಗುಮೈ ಓದಿಗೆ ಗುಡ್ ಬೈ ಹೇಳಿದ. ಮನೆ ಮನೆಗೆ ಸೋಪು, ಶಾಂಪು ಪೂರೈಸುವ ಸೇಲ್ಸ್ ಬಾಯ್ ಕೆಲಸಕ್ಕೆ ಸೇರಿದ. ನಂತರ ದೂರ ಶಿಕ್ಷಣದಲ್ಲಿ 10ನೇ ತರಗತಿ ಪಾಸಾದ. ಈ ಸಂದರ್ಭದಲ್ಲಿಯೇ ಅನಾಹುತವೊಂದು ನಡೆದು ಹೋಯಿತು. ಅಪ್ಪನ ಬೇಜವಾಬ್ದಾರಿ, ಅಮ್ಮನ ಅಸಹಾಯಕತೆ, ಮಕ್ಕಳ ಸಂಕಟ, ಮುಗಿಯದ ಬಡತನವನ್ನು ನೋಡಿದ ತಮ್ಮ ಡೇವಿಡ್ ಡ್ರಗ್ಸ್ ಸೇವನೆ ಕಾರಣದಿಂದ ಸತ್ತು ಹೋದ. ನಾಗಾಲ್ಯಾಂಡ್ನಲ್ಲಿ ಮದ್ಯಪಾನ ನಿಷೇಧ ಜಾರಿಯಲ್ಲಿದೆ. ಆದರೂ ಈ ವ್ಯಾಪಾರ ಕಾನೂನಿನ ಕಣ್ಣು ತಪ್ಪಿಸಿ ನಡೆಯುತ್ತಲೇ ಇದೆ. ಇಡೀ ರಾಜ್ಯದಲ್ಲಿ ಡ್ರಗ್ಸ್ ಮತ್ತು ಡ್ರಿಂಕ್ಸ್ನ ಹಾವಳಿ ವಿಪರೀತ. ಪ್ರತಿ ಮನೆಯಲ್ಲೂ ಡ್ರಗ್ಸ್ ವ್ಯಸನಿಗಳಿದ್ದಾರೆ. ಇದೇ ಕಾರಣಕ್ಕೆ ವಿಚ್ಛೇದನಗಳೂ ಹೆಚ್ಚಾಗಿವೆ. ದಾಂಪತ್ಯದಲ್ಲಿ ಕಲಹಗಳಾಗಿವೆ. ಡ್ರಗ್ಸ್ ಸೇವನೆಯಿಂದ ಸಾಯುವುದು ಸಾಮಾನ್ಯ ಸಂಗತಿಯಾಗಿದೆ. ಇದೆಲ್ಲ ಅರ್ಥವಾಗುವ ವೇಳೆಗೆ ಜಂಪು ರೊಂಗುಮೈ PUC ಡ್ರಾಪ್ಔಟ್ ಆಗಿದ್ದ. NGO ಒಂದರಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದ. ಅಲ್ಲಿ ಪ್ರತಿ ತಿಂಗಳು ಸಂಬಳ ಬರುತ್ತಿತ್ತು. ಮುಂದೆ ಜಂಪು ರೊಂಗುಮೈ ಈ ರೀತಿ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ನನ್ನ ತಮ್ಮನಂತೂ ಮರಳಿ ಬಾರದ ಲೋಕಕ್ಕೆ ಹೋಗಿಬಿಟ್ಟ. ಅವನು ಮತ್ತೆಂದೂ ನನಗೆ ಸಿಗಲಾರ. ಸುತ್ತಲೂ ಇರುವ ಮಕ್ಕಳಲ್ಲೇ ಅವನ ಮುಖ ನೋಡಬಾರದೇಕೆ? ಡ್ರಗ್ಸ್ ಅಡಿಕ್ಟ್ ಆದವರನ್ನು, ಶಾಲೆ ಬಿಟ್ಟವರನ್ನು ಸರಿದಾರಿಗೆ ತರಬಾರದೇಕೆ? ಆ ಮೂಲಕ ಒಂದೊಂದು ಮನೆಯ ನೆಮ್ಮದಿ ಉಳಿಸಬಾರದೇಕೆ? ಅವನೇ ಒಂದು NGO ಆರಂಭಿಸಲು ಮುಂದಾದ. ಹಲವರ ಸಲಹೆಯಂತೆ ಅದಕ್ಕೆ ಕಮ್ಯುನಿಟಿ ಅವೆನ್ಯೂ ನೆಟ್ವರ್ಕ್ ಯೂತ್ ಎಂದು ಹೆಸರಿಟ್ಟ. ಅದು ಮುಂದೆ ಕ್ಯಾನ್ ಯೂತ್ ಎಂದು ಹೆಸರಾಯಿತು. ತಮಾಷೆ ಎಂದರೆ ಹೀಗೆ NGO ಆರಂಭಿಸಿದನಲ್ಲ, ಆಗ ಅವನ ಬಳಿ ಬಿಡಿಗಾಸು ಇರಲಿಲ್ಲ ಮತ್ತು ಜೊತೆಗೆ PUC ಡ್ರಾಪ್ಔಟ್ ಎಂಬ ಕ್ವಾಲಿಫಿಕೇಷನ್ ಬೇರೆ. ಇದನ್ನು ತಿಳಿದ ಹಲವರು ಗೇಲಿ ಮಾಡಿದರು. ಓಹೋ, NGO ಮಾಡಿದ್ದೀಯಾ ಅಂದರೆ ನೀನು ದುಡ್ಡು ಮಾಡಲು ದಾರಿ ಹುಡುಕಿಕೊಂಡೆ ಅಂತ ಆಯಿತು ಎಂದು ಆಡಿಕೊಂಡರು. ಈತ ಯಾವ ಮಾತಿಗೂ ಜಂಪು ರೊಂಗುಮೈ ಕಿವಿ ಕೊಡಲಿಲ್ಲ. ಈ ಸಮಾಜದಲ್ಲಿ ಒಂದು ಬದಲಾವಣೆ ತರಲೇಬೇಕು ಎಂದು ಅವನು ಹೇಳಿಕೊಂಡ. ಈ ಸಂದರ್ಭದಲ್ಲಿಯೇ ಹೊಸ NGOಗಳಿಗೆ ಪ್ರೋತ್ಸಾಹಿಸಲು ನೀಡುವ 2 ಲಕ್ಷ ರೂಗಳ ಫೆಲೋಶಿಪ್ ಸಿಕ್ಕಿತು. ಮುಂದೆ ಜಂಪು ರೊಂಗುಮೈ ಫೆಲೋಶಿಪ್ನ ಹಣದಿಂದ ಚಿಕ್ಕದೊಂದು ಆಫೀಸ್ ಮಾಡಿಕೊಂಡನು. ನಂತರ ಕರಕುಶಲ ಕೆಲಸ ತಿಳಿದಿದ್ದ 4 ಮಂದಿಯನ್ನು ಕೆಲಸಕ್ಕೆ ನೇಮಿಸಿಕೊಂಡ. ಅವನಿದ್ದ ಏರಿಯಾದ ಮನೆ ಮನೆಗೂ ಹೋಗಿ ತನ್ನ ಮನೆಯ ಸಂಕಟದ ಕತೆ ಹೇಳಿಕೊಂಡನು. ಮುಂದೆ ಅವನು ಈ ರೀತಿಯಾಗಿ ಹೇಳಿಕೊಂಡ: ನಿಮ್ಮ ಮನೆಯ ಮಕ್ಕಳು ಹಸಿವು, ಬಡತನ, ನಿರುದ್ಯೋಗ, ಅಭದ್ರತೆಯ ಕಾರಣ ಹಾಳಾಗುವುದು ಬೇಡ. ಅವರನ್ನು ಶಾಲೆಗೆ ಕಳಿಸಿ. ಓದಲು ಇಷ್ಟವಿಲ್ಲ ಅಂದರೆ ಅನ್ನ ಸಂಪಾದನೆಯ ಕೆಲಸ ಕಲಿಸ್ತೀನಿ. ಮಕ್ಕಳನ್ನು ನನ್ನಲ್ಲಿಗೆ ಕಳಿಸಿ ಎಂದು ಕೈ ಮುಗಿದು ಬೇಡಿಕೊಂಡ. ಅವನು ಇನ್ನೂ ಮುಂದುವರೆದು ಶಾಲೆ ಬಿಟ್ಟ ಮಕ್ಕಳನ್ನು ಮತ್ತೆ ಶಾಲೆಗೆ ಕರೆದೊಯ್ದು ಅವರ ಸ್ಕೂಲ್, ಕಾಲೇಜ್ ಫೀಸ್ ಕಟ್ಟಿದ. ಇನ್ನೂ ಮುಂದುವರೆದು ಅವನಿದ್ದ ದೀಮಾಪುರ ಜಿಲ್ಲೆಯ ಅಂಗಡಿ, ಹೋಟೆಲ್, ಪೆಟ್ರೋಲ್ ಬಂಕ್, ಪ್ರಾವಿಜನಿ ಸ್ಟೋರ್ಗಳ ಮಾಲೀಕರನ್ನು ಭೇಟಿ ಮಾಡಿ ನನ್ನ ಕಡೆ ಹುಡುಗರಿಗೆ ಸಣ್ಣದೊಂದು ನೌಕರಿ ಕೊಡಿ ಸಾರ್ ಎಂದು ಪ್ರಾರ್ಥಿಸಿದ. ಮತ್ತೆ ಸ್ವಂತ ಉದ್ಯಮ ಮಾಡುತ್ತೇವೆ ಅಂದವರಿಗೆ ಎಣಿಗೆ, ವಾರಗೆಲಸ, ಕುರ್ಚಿ ತಯಾರಿಕೆ, ಕುಂಬಾರಿಕೆ, ಎಲೆಕ್ಟ್ರಿಷಿಯನ್, ಟೈಲರಿಂಗ್, ಡ್ರೈವಿಂಗ್, ಬೇಕರಿ ಉದ್ಯಮ ಕುರಿತು ತರಬೇತಿ ಕೊಡಿಸಿದ. ಅದೃಷ್ಟಕ್ಕೆ ಅವನ ಕಡೆಯಿಂದ ನೌಕರಿಗೆ ಸೇರಿದವರೆಲ್ಲ ಬದುಕಿನಲ್ಲಿ ಸೆಟಲ್ ಆಗಿಬಿಟ್ಟರು. ಈ ಸಂದರ್ಭದಲ್ಲಿಯೇ ಪರಿಚಯವಾದ 5-6 ಮಂದಿ ಶಿಕ್ಷಕರು ಉಚಿತವಾಗಿ ಕೋಚಿಂಗ್ ಕ್ಲಾಸ್ ನಡೆಸಲು ಒಪ್ಪಿದರು. ಪರಿಣಾಮ ಕಡು ಬಡವರ ಮನೆಯ ಮಕ್ಕಳೆಲ್ಲ ಉತ್ತಮ ಶಿಕ್ಷಣ ಪಡೆಯಲು ಸಾಧ್ಯವಾಯಿತು. ಅವನ ಕ್ಯಾನ್ ಯೂತ್ ಸಂಸ್ಥೆ ಹೆಸರು ಅವರಿವರ ಮೂಲಕವೇ ನಾಗಾಲ್ಯಾಂಡ್ನ ಮೂಲೆ ಮೂಲೆಯನ್ನು ತಲುಪಿತು. ಈಗ ಏನೆಲ್ಲ ಆಗಿಬಿಟ್ಟಿದೆ ಅಂದರೆ
ಅವನ NGO ಕಡೆಯಿಂದ ನೌಕರಿ ಪಡೆದವರ ಸಂಖ್ಯೆ 1000ಕ್ಕೆ ದಾಟಿದೆ. PUC ಡ್ರಾಪ್ಔಟ್ ಆಗಿರುವ ಜಂಪು ರೋಂಗುಮೈನ ಸಾರಥ್ಯದ NGOದಲ್ಲಿ ಪದವೀಧರರು, ವೈದ್ಯರು, ಚಾರ್ಟೆಡ್ ಅಕೌಂಟೆಂಟ್ಗಳು ಕೆಲಸ ಮಾಡುತ್ತಿದ್ದಾರೆ. ಅವನ NGOದ ಸಾಧನೆಯ ಬಗ್ಗೆ BBCಯಲ್ಲಿ ಕಾರ್ಯಕ್ರಮ ಪ್ರಸಾರವಾಗಿದೆ. ಅವನನ್ನು ಚೇಂಜ್ ಮೇಕರ್ ಎಂದು ಗುರುತಿಸಲಾಗಿದೆ. ನಾಗಾಲ್ಯಾಂಡ್ನ ಸರ್ಕಾರ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಿದೆ. ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ಸಮಿತಿಗೆ ಕಾರ್ಯದರ್ಶಿ ಎಂದು ನೇಮಕ ಮಾಡಿದ್ದಾರೆ. ದಾರಿಯಲ್ಲಿ ಸಿಕ್ಕ ಅದೆಷ್ಟೋ ಯುವಕರು ನಿಮ್ಮಿಂದ ನಮ್ಮ ಬದುಕು ಹಸನಾಯಿತು ಎಂದು ಇವನಿಗೆ ಕೈ ಮುಗಿಯುತ್ತಿದ್ದಾರೆ. ಸ್ನೇಹಿತರೆ, ನಾವು ಸಣ್ಣ ಪುಟ್ಟ ಕಷ್ಟಗಳನ್ನೇ ದೊಡ್ಡದೆಂದು ಭಾವಿಸಿ ತಲೆಯ ಮೇಲೆ ಕೈ ಹೊತ್ತು ಕೂತಿರುತ್ತೇವೆ. ಅಂಥದ್ರಲ್ಲಿ ತನಗೆ ಕಿತ್ತು ತಿನ್ನುವ ಬಡತನವಿದ್ದರೂ ಬೇರೆಯವರಿಗೆ ಅನ್ನ ಸಂಪಾದನೆಯ ದಾರಿ ತೋರಿಸಿಕೊಟ್ಟ ಈ ಯುವಕ ನಮಗೆಲ್ಲ ಮಾದರಿ. ಸ್ನೇಹಿತರೆ, ಧನ್ಯವಾದಗಳು.